ಈಗ ಅದೇ ಬೇರೆಗೌಡರಲ್ಲಿ ಬಿಲ್ಗೆ ಈಗ ಅದಕ್ಕಿಂತ ಮುಂಚೆ ಕಾಗೆ ಒಂದು ಅವ್ರಿಗಾದಂಥ ಒಂದು ಅವಮಾನದ ಬಗ್ಗೆ ಒಂದು ಬೇಗ ಪ್ರಸ್ತಾವ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಕೊಟ್ಟಿದ್ದೀನಿ. 11/2/25 ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬ ಸದಸ್ಯನಾಗಿ ಅಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ, ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ, ನಿಮಗೂ ತಲೆ ಇಲ್ಲ, ಏನಲ್ಲಿ ಹೆಂಗ್ ಮಾಡ್ತೀರಾ ಅನ್ನುವಂತ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂತ ಸಂಗತಿ ಆ ದಿವಸ ನಡೆದಂತ ಘಟನೆ. ಅಲ್ಲಿ ಸಿ ಪಾಟೀಲ್ರು ಅಧ್ಯಕ್ಷರಿದ್ರು, ಎಲ್ಲ ಸದಸ್ಯರು ಎಲ್ಲ ಸದಸ್ಯರಿದ್ರು ಸರ್. ಅವ್ರಿಗೆ ಎಷ್ಟು ಪರಿಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದೇ ಅವ್ರು ಹೋಗಿಬಿಟ್ರು. ಇದು ನನಗೆ ಒಂದು ಬಹಳ ಅಪಮಾನ ಆಗಿದೆ. ಅವರು ಇದಲ್ಲದೆ ಅಲ್ಲಿ ಕೆರೆ ಇದ್ದದ್ದು ಅಲ್ಲಿಯ ಜಿಲ್ಲಾಧಿಕಾರಿ, ತಹಸೀಲ್ದಾರು, ಅಲ್ಲಿಯ ಸಾಯಿಲ್ ಟೆಸ್ಟ್ ಅದನ್ನೆಲ್ಲ ನೋಡ್ಕೊಂಡು, ಅಥವಾ ಏನು ನೋಡಿದಾರ ಅವ್ರ ಅಲ್ಲಿ ಬಂದಿದ್ರ, ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರ? ಏನೂ ಇಲ್ಲ. ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್, ಅದು ಕೆರೆ ಇಲ್ಲ, ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ಸರ್, ನಂತೆ ಫೋಟೋ ಇದ್ದಾರೆ, ತೋರಿಸ್ತೇನೆ ನಿಮಗೆ. ಅದಲ್ಲೆಲ್ಲ ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಫಲವತ್ ಒಂದು ವಿಷಯ ಮಾತ್ರ ಪ್ರಸ್ಥಾನ ಮಾಡಿ ಹೇಳಿ. ಎಸ್ ಸರ್ ಅದನ್ನೇ ಬರ್ತಾ ಇದ್ದೀನಿ. ಕೆರೆದು ಬಿಟ್ಟು ಬಿಡಿ. ಆಮೇಲೆ ಇದನ್ನ ಹೇಳ್ರನು ಅದು ಕೊಡ್ಲಿಕ್ಕೆ ಆಗೋದಲ್ಲ ತಡಿ ಉದ್ದಟತನದ ಒಂದು ಮಾತನ್ನು ಹೇಳಿ ಈ ತರ ನಮಗ ಎಲ್ಲಾ ಸದಸ್ಯರಿಗೆ, ನಾವು ಈ ಮನೆಯ ಸದಸ್ಯರಿಗೆ, ನಾನು 25 ವರ್ಷ ಇಲ್ಲಿ ಕೂರ್ತಿದ್ದೇನೆ ಸರ್, ಯಾರು ಅಧಿಕಾರಿಗಳು ನನಗೆ ಈ ತರ ಮಾತಾಡಿಲ್ಲ. ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ, ಪಂಚಾಯತಿ ಸದಸ್ಯನಾಗಿ ಇಲ್ಲಿ 5 ಬಾರಿಗೆ MLA ಆಗಿದ್ದೀನಿ. ಆದ್ರೆ ಈ ತರವಾದಂತ ಉದ್ದಟತನ ಅಧಿಕಾರಿಗಳು ಯಾರು ನಡ್ಕೊಂಡಿಲ್ಲ. ಇವ್ರು ಏನು ಸರ್ವಸ್ವ ತಿಳ್ಕೊಂಡಿದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ 50-60 ಜನ MLAಗಳು ಸಹಿ ಮಾಡಿ ಮುಖ್ಯಮಂತ್ರಿಯವರಿಗೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಏನು ಇವ್ರದ ಸಾರ್ವಜನಿಕ ಸರ್ ಅಲ್ಲ ಸರ್, ಮಾಡ್ತಾ ಇದ್ದೀನಿ ನಾನು. 1 ಮಿನಿಟ್ ಮಾತಾಡ್ಲಿಕ್ಕೆ ಕೊಡಿ. ಇವರು ಈ ತರ ಬಿಹೇವಿಯರ್ ಮಾಡ್ಲಕತ್ರ ಇದು ಯಾರು ಸ್ವತ್ತು ಅಲ್ಲ, ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು. ಇದು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲ ಹೋಗಿರ್ಕಿಲ್ಲ, ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ. ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ, ನಾವು ಜನಪ್ರತಿನಿಧಿಗಳು, ಅವರು ಸರ್ಕಾರದ ಅಧಿಕಾರಿಗಳು. ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ, ಖುದ್ದು ಮಾತಾಡೋಣ, ಏನಿದ್ದ ನೋಡೋಣ ಅಂತ ಅನ್ಬೇಕಲ್ಲ. ಏನ್ ಹೇಳ್ತಾ ಇದಾರೆ ನೀವು? ಅಥವಾ ನನಗೆ ಕೇಳಿದ ಅಪಮಾನ ಮಾಡಿ ಹೋಗುದಂದ್ರೆ ಇದು ನನಗೆ ಘೋರವಾದ ಅಪಮಾನ ಆಗಿದೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರಿಗೆ ಏನಾದರೂ ಒಂದು ದಂಡ ಒದಗಿಸಲೇಬೇಕು ಸರ್. ಯಾಕಂದ್ರೆ ಇದು ಎಲ್ಲರೂ, ನಾನು ಇಲ್ಲಿ ಬಹಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ, ನಾನು ಇವತ್ತು ಅದು ನಿನ್ನೆ ಟಿವಿಯಲ್ಲಿ ಬಂದಾಗ ಅವ್ರು ಬಹಳ ವಿಚಿತ್ರ ವ್ಯವಸ್ಥೆ ಮಾಡಿದಲ್ಲಿದ್ದಾರು ಅನ್ನುವಂಥದ್ದು ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವೆ ಸರ್. ಅದು ನನಗೆ ಯಾಕೆ ಅವ್ರು ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಅವ್ರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ 60 ಜನ ಇವತ್ತಿನ ನಮ್ಮ MLAಗಳು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಶಿಸ್ತು ಹಕ್ಕುಚ್ಯುತಿ ಮಂಡನೆಯನ್ನ ಮಾಡಿದ್ದೀನಿ ನಾನೀಗ. ಆಯ್ತು, ಹಕ್ಕುಚ್ಯುತಿ ಮಂಡನೆಗೆ ಅವ್ರ ಮೇಲೆ ಕ್ರಮ ಗೊತ್ತಾಯ್ತು ಸರ್. ಎಲ್ಲರಿಗೂ ಆಗಿದೆ ಸರ್, ಎಲ್ಲ MLAಗಳಿಗೆ ಆಗಿದೆ. ಕಾಗೆ ಅವ್ರಿಗಾದಂತ ಅವಮಾನ ಅಲ್ಲ, ಇದು ಸದನದ 224 ಶಾಸಕರಿಗೆ ಆಗಿರೋ ಅವಮಾನ. ಹಾಗಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಅವ್ರ ಮೇಲೆ ನಿಯಮಾವಳಿ ಪ್ರಕಾರ ಕ್ರಮ ಆಗಲೇಬೇಕು. ಉದ್ದಟತನಕ್ಕೆ ಅವಕಾಶ ಮಂಡನೆ ಮಾಡಿದ್ದೀನಿ ನಾನು. ಎಲ್ಲ ಸದಸ್ಯರ ಜೊತೆಗೆ ಅವ್ರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂತ ಒತ್ತಾಯನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರಿಗೆ ಸರ್, ಅಧ್ಯಕ್ಷರೇ ಮಾತಾಡ್ತಾರೆ ಸರ್, ಯಾಕಂದ್ರೆ CC ಪಾಟೀಲ್ ಅಧ್ಯಕ್ಷರಿದ್ದಾರ ನಮ್ಮ ಕಮಿಟಿ, ಗೊತ್ತಾಗಿದೆ ಅಲ್ಲಿ ಆ ದಿವಸ. ಸನ್ಮಾನ್ಯ ಅಧ್ಯಕ್ಷರೇ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕೂಡ ಆ ಸಮಿತಿಯ ಸದಸ್ಯರಿದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ. ಸಭೆಗೆ ಅಧಿಕಾರಿ ಬಂದಿದ್ರು, ಪಾಪ ಸೌಜನ್ಯದಿಂದ ತನ್ನ ಕ್ಷೇತ್ರದಲ್ಲಿ ಆಗಬೇಕಾದಂಥ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಒಂದು ಪತ್ರವನ್ನು ಕೊಡೋಕಾದಾಗ ಅತ್ಯಂತ ಕೆಟ್ಟ ರೀತಿಯಿಂದ ದುರ್ವರ್ತನೆಯನ್ನೇ ಮಾಡಿದಂಥ ಅಧಿಕಾರಿ ನಾನು ಸ್ವತಃ ನೋಡಿದ್ದೇನೆ. ರಾಜೀವ್ ಕಾಗೆ ಅವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೇನೆ. ಸರ್ಕಾರ ಸೂಕ್ತವಾದಂಥ ಉತ್ತರ ಕೊಡಬೇಕು, ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂತ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ
ಆ ಚುನಾವಣೆ ಸಂದರ್ಭದಲ್ಲಿ ನಾನಲ್ಲಿ ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ನಿಂತ ಸಂದರ್ಭ ಒಳಗಡೆ ಹೋದಾಗ ನಾವು ಹೊರಗಡೆ ನಿಂತ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ ಎಸ್ ಪಿ ಆದಂಥ ಮಹೇಶ್ ಮೇಘಣ್ಣನವರು ನನ್ನ ಎದಿ ಮೇಲೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟು ಅಲ್ಲಿದ್ದಂಥ ಇಬ್ಬರು ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆದು ಕೂಡ ಬಂದಿದೆ. ನನಗೆ ಯಾವ ರೀತಿ ಮಾಡ್ಯಾರ ಅಂತಕ್ಕಂಥ ಕೂಡ ನೋಡ್ರಿ ಅಧ್ಯಕ್ಷ, ತಮಗೂ ಕೂಡ 2-3 ಸತಿ ಬಂದು ನಾನು ಭೇಟಿಯಾಗಿದ್ದೀನಿ. ಗೃಹ ಸಚಿವರು ಇದ್ದ ತಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ, ತಾವು ಮಾತಾಡೋಕೆ ಅವಕಾಶ ಕೊಡಿ, ತಾವು ಧನ್ಯವಾದ ಹೇಳ್ತೀನಿ ಅಧ್ಯಕ್ಷರೇ. ಇದು 2ನೇ ವಿಷಯ ನಾನು ಕೂಡ ಆಗ್ತಕ್ಕಂಥ 2ನೇ ವಿಷಯ. ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ, ಹೇಳಿದ್ದೀನಿ, ಅವ್ರಿಗೆ ಕೂಡ ನಾನು ಮಾತಾಡಲಿಕ್ಕೆ ಕೂಡ ಹೇಳಿದ್ದೀನಿ. 2 ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ. ಅದಕ್ಕೆ ಅಧ್ಯಕ್ಷ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ, ಇದೇ ರೀತಿ ನಡೆದಂತ ಘಟನೆಗಳಾದ್ರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರು ತಾವು ತಿಳಿಸ್ಬೇಕು. ಯಾಕಂದ್ರೆ ಎದಿ ಮೇಲೆ ನಂಗೆ ನುಡಿಸ್ಕೊಡ್ತಕ್ಕಂಥ ಕೆಲಸಗಳು ತಮಗೆ ಅವತ್ತಿನ ದಿನ ಆಗಿದಂತ ಸಂದರ್ಭದಲ್ಲಿ ತಮಗೆ ವಿಡಿಯೋ ಮುಖಾಂತರ ತಮ್ಮ ವಾಟ್ಸಪ್ ಕೂಡ ಹಾಕಿ ತಮ್ಮ ಜೊತೆನೂ ಕೂಡ ಮಾತಾಡಿ ಅಧ್ಯಕ್ಷರೇ. ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಖುದ್ದಾಗಿ ಹೋಗಿ ನಾನು ಭೇಟಿಯಾಗಿ ಕೂಡ ಬಂದಿನ ಅಧ್ಯಕ್ಷರೇ. ಯಾಕಂದ್ರೆ ಇದೇ ರೀತಿ ನಡೀತದೆ ಶಾಸಕರಲ್ಲಿ ರಕ್ಷಣೆ ಅಧ್ಯಕ್ಷರೇ, ತಾವೇ ಹೇಳ್ಬೇಕು ಇದ್ರ ಬಗ್ಗೆದಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.